ಕಾಂತಾರನ ಮತ್ತೆ ನೋಡಬೇಕು ಅಂದ್ಕೊಂಡು ನೋಡೋಕ್ಕೆ ಟೈಮ್ ಆಗಿಲ್ಲ ಅಂದರೆ ಈ ರೀಕ್ಯಾಪ್ ವಿಡಿಯೋ ನಿಮಗೆ. ಕತೆ ಶುರು ಆಗೋದು 1847ನಲ್ಲಿ. ಕರಾವಳಿ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಒಂದು ದೊಡ್ಡ ಸಾಮ್ರಾಜ್ಯ, ತುಂಬು ಕುಟುಂಬ ಎಲ್ಲ ಇರುತ್ತೆ. ಆದರೆ ನೆಮ್ಮದಿ ಒಂದಿರಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕಂತ ನೆಮ್ಮದಿನ ಹುಡುಕೊಂಡು ಇರೋ ಬರೋ ದೇವಸ್ಥಾನ ಮಠಗಳಿಗೆಲ್ಲ ಹೋಗ್ತಾನೆ. ಆದರೆ ಎಲ್ಲೂ ಏನೂ ಸಿಗಲ್ಲ. ಆದರೆ ಆಗ ಅಲ್ಲಿರುವ ದೈವನರ್ತಕನ ಒಳಗೆ ಪಂಜುರ್ಲಿ ದೈವ ಬಂದು, ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ಈ ಜನರಿಗೆ ನಿನ್ನ ರಾಜ್ಯದ ಒಂದಿಷ್ಟು ಭಾಗ ಜಾಗನ ಬಿಟ್ಕೊಡು, ಮತ್ತು ಅದನ್ನು ವಾಪಸ್ ತಗೋಬಾರ್ದು ಅಂತ ಹೇಳುತ್ತೆ. ಮುಂದೆ ಏನಾದರೂ ಈ ಮಾತು ತಪ್ಪಿದ್ರೆ ಗುಳಿಗ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆ ಕೂಡ ಕೊಡುತ್ತೆ. ಕಟ್ ಟು 1970. ಊರಲ್ಲಿ ಭೂತಕೋಲ ನಡೀತಿರುತ್ತೆ. ಆ ರಾಜನ್ ವಂಶದವನೊಬ್ಬನಿಗೆ ಆ ಜಾಗ ವಾಪಸ್ ತಗೋಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಪಂಜುರ್ಲಿ ಹತ್ರ ಜಾಗ ವಾಪಸ್ ಕೊಡಿಸು ಅಂತ ಕೇಳ್ತಾನೆ. ಪಂಜುರ್ಲಿ, ನೀನು ಕೋರ್ಟ್ಗೆ ಹೋದರೆ ತೀರ್ಮಾನ ಜಡ್ಜ್ ಅಲ್ಲ, ನಾನು ಕೊಡ್ತೀನಿ, ಹಾಗೆ ನಾನು ದೈವಾನ ಅಲ್ವಾ ಅಂತ ತೋರಿಸ್ತೀನಿ ಅಂತ ಹೇಳಿ ಕಾಡೊಳಗೆ ಹೋಗಿ ಆ ದೈವನರ್ತಕನ ಸಮೇತ ಮಾಯ ಆಗಿಬಿಡುತ್ತೆ. ಅಲ್ಲಿಂದ ಡೈರೆಕ್ಟ್ 1990ಗೆ ಬರ್ತೀವಿ. ಅಲ್ಲಿ ಈ ಕಥೆಯ ಹೀರೋ ಕಾಡುಬೆಟ್ಟು ಊರಿನ ಶಿವನ ಎಂಟ್ರಿ ಆಗುತ್ತೆ. ಅವನ ಊರಲ್ಲಿ ಅವನ ಗ್ಯಾಂಗ್ ಜೊತೆ ಕಂಬಳ ಆಡ್ತಾ, ಜೂಜಾಡ್ತಾ, ಶಿಕಾರಿ ಮಾಡ್ತಾ, ದಮ್ಮು ಎಣ್ಣೆ ಹೊಡ್ಕೊಂಡು ಪೋಲಿ ತಿರ್ಕೊಂಡಿರ್ತಾನೆ. ಇವನು ಬೇರೆ ಯಾರೂ ಅಲ್ಲ, 1970ನಲ್ಲಿ ಮಾಯ ಆದ್ನಲ್ಲ ದೈವನರ್ತಕ, ಅವನ ಮಗ.